ಬಳ್ಳಾರಿಯಲ್ಲಿ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಹೋರಾಟ ಸಮಿತಿ ಸಭೆ. ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಹೋರಾಟ ಸಮಿತಿಯ ಸಭೆಯು ಇಲ್ಲಿಯ ಬಳ್ಳಾರಿಯ ಗಾಂಧಿ ಭವನದಲ್ಲಿ ಗುರುವಾರ ನಡೆಯಿತು. ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಹೋರಾಟ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷರಾದ ರಾಯಚೂರಿನ ರಾಘವೇಂದ್ರ ಕುಷ್ಟಗಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಈ ಸಭೆಯಲ್ಲಿ ಜಿಲ್ಲೆಯ ಅಭಿವೃದ್ಧಿ ಕುರಿತು ಮತ್ತು ಸವಾಲುಗಳು ಚರ್ಚೆ ನಡೆಯಿತು. ಮೊದಲ ಹಂತದಲ್ಲಿ 2 ತರಹದ ಹೋರಾಟ ಹಾಗೂ ಒಂದು ಯೋಜನೆಯನ್ನು ಸಭೆಯಲ್ಲಿ ಚರ್ಚೆ ಮಾಡಿ ಮುನ್ನೆಲೆಗೆ ತರಲಾಯಿತು. ಸಭೆಯಲ್ಲಿ ಕಲ್ಯಾಣ ಕರ್ನಾಟಕ ದೇಶ ಅಭಿವೃದ್ಧಿ ಹೋರಾಟ ಸಮಿತಿಯ ರಾಜ್ಯಮಟ್ಟದ ಗೌರವ ಅಧ್ಯಕ್ಷರಾದ ಸಿರಿಗೇರಿ ಪನ್ನಾರಾಜ್, ಸಮಿತಿಯ ಜಿಲ್ಲಾಧ್ಯಕ್ಷರಾದ ಮಲ್ಲಿಕಾರ್ಜುನ ರೆಡ್ಡಿ, ಗೌರವಾಧ್ಯಕ್ಷರಾದ ಟಿ.ಜಿ. ವಿಠಲ, ಕೋಲಾಚಲಂ ವೆಂಕಟನಾಗ್, ನಾಗರಾಜ್, ಲಿಂಗಾರೆಡ್ಡಿ, ಸೋಮಶೇಖರಗೌಡ, ಜಿ.ವಿ. ಮಂಜುನಾಥ್, ಸಂಗನಕಲ್ ವಿಜಯ್ ಕುಮಾರ್, ಸಮಾಜ ಸೇವಕಿ ಪದ್ಮಾವತಿ ಆಚಾರ್ಯ, ಪುಷ್ಪಾ ಚಂದ್ರಶೇಖರ್, ವೆಂಕಟರೆಡ್ಡಿ ಇತರರು ಭಾಗವಹಿಸಿದ್ದರು. ನಮಸ್ಕಾರ. ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಹೋರಾಟ ಸಮಿತಿಯ ಕಡೆಯಿಂದ ಇವತ್ತಿನ ದಿವಸ ಬಳ್ಳಾರಿ ಜಿಲ್ಲೆಯಲ್ಲಿ ರಚನೆಯಾಗಿರ್ತಕ್ಕಂಥ ಜಿಲ್ಲಾ ಸಮಿತಿಯ ಒಂದು ಅತ್ಯಂತ ಅಭೂತಪೂರ್ವ ಯಶಸ್ವಿ ಸಭೆಯನ್ನ ನಾವು ಇವತ್ತಿನ ದಿವಸ ನಡೆಸಿದ್ದೇವೆ. ಇಲ್ಲಿ ಬಹಳ ಮುಖ್ಯವಾಗಿ ಚರ್ಚೆ ಆದದ್ದನ್ನ ನಾವು ತಮ್ಮ ಗಮನಕ್ಕೆ ತರಬೇಕು. ಒಂದನೇದು ಬಳ್ಳಾರಿ ಜಿಲ್ಲೆಯ ಅಭಿವೃದ್ಧಿಯ ಕುರಿತಾಗಿರ್ತಕ್ಕಂಥ ಅಪಾರ ಸಾಧ್ಯತೆಗಳು ಮತ್ತು ಸವಾಲುಗಳ ಬಗ್ಗೆ ನಾವಿಲ್ಲಿ ವ್ಯಾಪಕವಾಗಿ ಯೋಚನೆ ಮಾಡಿದ್ದೀವಿ. ಈ ಯೋಚನೆ ಮಾಡುವಾಗ ಬಳ್ಳಾರಿ ಜಿಲ್ಲೆಯ ಬಹಳ ಸೂಕ್ಷ್ಮವಾದ ಒಂದು ಅಧ್ಯಯನವನ್ನು ಕೂಡ ನಾವು ಮಾಡಿದ್ದೀವಿ. ಆ ಅಧ್ಯಯನದ ಪ್ರಕಾರ ನಮಗೆ ತಿಳಿದು ಬರೋದೇನೆಂದ್ರೆ, ಈಗ ಮೊದಲನೇ ಹಂತವಾಗಿ 2 ಥರದ ಹೋರಾಟವನ್ನ ಒಂದು ಯೋಜನೆಯನ್ನ ನಾವು ಇವತ್ತಿನ ಸಭೆಯಲ್ಲಿ ಚರ್ಚೆ ಮಾಡಿ ಮುನ್ನೆಲೆಗೆ ತಂದಿದ್ದೀವಿ. ಹಗರಿ ನದಿಗೆ ಅಂತರ್ಜಲ ಅಣೆಕಟ್ಟು ನಿರ್ಮಿಸುವ 5 ಹಂತದ ಅಣೆಕಟ್ಟು ನಿರ್ಮಿಸುವ ಒಂದು ಯೋಜನೆಯನ್ನ ನಾವು ಇಲ್ಲಿ ಚರ್ಚೆ ಮಾಡಿದ್ದೇವೆ. ಅದು ಬಹಳ ದೊಡ್ಡ ಏನಲ್ಲ, ಒಂದೊಂದು 10 ಕೋಟಿಗೆ ಒಂದೊಂದು 50 ಕೋಟಿ ರೂಪಾಯಿದೊಳಗೆ ಒಂದು ದೊಡ್ಡ ಸಾಧನೆ ಆಗುವಂತ ಸಾಧ್ಯತೆ ಇದೆ. ಎರಡನೇದು ಸಂಡೂರಿನಲ್ಲಿ ಜೀವ ಜಲ ಹರಿತದೆ ನಾರಿ ಹಳ್ಳದ ರೂಪದಲ್ಲಿ, ಮತ್ತು ಅದಕ್ಕೆ ಇನ್ನೂ ಹಲವು ಅಪಾರ ಪ್ರಮಾಣದ ಸಾಧ್ಯತೆಗಳಿವೆ. ಇಡೀ ಬಳ್ಳಾರಿ ಒಳಗೆ ಅತಿ ಹೆಚ್ಚು ಕೆರೆಗಳು ಇರ್ತಕ್ಕಂಥ, ಸಮೃದ್ಧ ಅರಣ್ಯ, ನೀರು, ಜಲ ಇರ್ತಕ್ಕಂಥ ಪ್ರದೇಶ ಅಂದ್ರೆ ನಮ್ಮ ಸಂಡೂರು ತಾಲೂಕಿನಲ್ಲಿ 80ಕ್ಕಿಂತ ಹೆಚ್ಚು ಕೆರೆಗಳಿವೆ. ಒಂದು ವೇಳೆ ಸಂಡೂರು ತಾಲೂಕಿನ 80 ಕೆರೆಗಳನ್ನ ನಾವು ತುಂಬುವಂತ, ಕೆರೆ ತುಂಬುವ ಯೋಜನೆ ಮೂಲಕ ತುಂಬುವಂತ ಆದ್ರೆ ಅದಕ್ಕೆ ಬೇಕಾದ ರೊಕ್ಕ ಇದೆ, ಫಂಡ್ಸ್ ಇದಾವೆ, ನೀರು ಅವೈಲೇಬಲ್ ಇದೆ, ಕೆರೆಗಳಿದಾವೆ. ಮಾಡೋ ಮನಸ್ಸಿಲ್ಲದೆ ಇರ್ತಕ್ಕಂಥ ಒಂದು ರಾಜಕೀಯ ನಾಯಕತ್ವ ಇಲ್ಲಿರೋದ್ರಿಂದ ಹಾಗಾಗಿದೆ. ಆ ರಾಜಕೀಯ ನಾಯಕತ್ವನ, ಸಾಮಾಜಿಕ ನಾಯಕತ್ವನ ನಾವು ಎಚ್ಚರಗೊಳಿಸಿ ಮುನ್ನೆಲೆಗೆ ತಗೊಂಡು ಬರ್ತಕ್ಕಂಥ ಕೆಲಸವನ್ನ ಮಾಡಿರ್ತೀವಿ. ಇದು ನಮ್ಮ ಸಂಕಲ್ಪ. ಇವತ್ತಿನ ದಿನ ಬಳ್ಳಾರಿ ಜಿಲ್ಲಾ ಘಟಕದ ಒಂದು ಸಭೆ ನಡೀತು. ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಹೋರಾಟ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷರಾದಂಥ ಹಿರಿಯರಾದಂಥ ಸನ್ಮಾನ್ಯ ರಾಘವೇಂದ್ರ ಕುಷ್ಟಗಿ ಅವರ ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮ ನಡೀತು. ಈ ರಾಜ್ಯ ಘಟಕದ ಗೌರವಾಧ್ಯಕ್ಷನಾಗಿ ನಾನು ಇದರ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇನೆ ಮತ್ತು ಇಲ್ಲಿರುವಂಥ ಎಲ್ಲ ಜಿಲ್ಲಾ ಪದಾಧಿಕಾರಿಗಳು ಕೂಡ ಬಂದಿದ್ದಾರೆ. ಇವತ್ತಿನ ಸಭೆಯಲ್ಲಿ ಬಳ್ಳಾರಿ ಜಿಲ್ಲೆಗೆ ವಿಶೇಷವಾಗಿ ಏನೇನು ಸಾಧ್ಯತೆಗಳಿದೆ, ಆ ಸಾಧ್ಯತೆಗಳನ್ನು ಹೇಗೆ ನಾವು ಅನುಷ್ಠಾನಕ್ಕೆ ತರಬೇಕು ಅನ್ನುವಂಥದ್ದು ಮಾತಾಡಿದ್ದೇವೆ. ಅದರಲ್ಲಿ ವಿಶೇಷವಾಗಿ ಹಣಕಾಸಿನ ಕೊರತೆ ಎಲ್ಲೂ ಇಲ್ಲ ಅನ್ನುವಂಥದ್ದನ್ನು ನಾವು ನಮ್ಮ ಚುನಾಯಿತ ಪ್ರತಿನಿಧಿಗಳಿಗೆ ಒಂದು ಮನಗಾಣಿಸಬೇಕಾಗಿದೆ. ಅವರೆಲ್ಲರನ್ನೂ ಕಂಡು ನಾವು ಇಲ್ಲಿರುವಂಥ ಸಾಧ್ಯತೆಗಳ ಬಗ್ಗೆ ತಿಳಿಸ್ತಾ, ಮತ್ತು ಅಭಿವೃದ್ಧಿಗೆ ಬೇಕಾದಂಥ, ನೀರಾವರಿಗೆ ಬೇಕಾದಂಥ ಮತ್ತು ಕೌಶಲ್ಯಾಭಿವೃದ್ಧಿಗೆ ಬೇಕಾದಂಥ ಕೆಲವೊಂದು ಕಾರ್ಯಕ್ರಮಗಳನ್ನು ಪ್ರತಿಯೊಬ್ಬ ಶಾಸಕರಿಗೆ ಹೇಳಿ, ಅದರ ನಂತರ ಎಲ್ಲ ಶಾಸಕರನ್ನು ಸೇರಿಸಿ ಒಂದು ಸಭೆ ಮಾಡಿ ನಮ್ಮ ಒಂದು ಅಜೆಂಡಾವನ್ನು ಅವರಿಗೆ ಕೊಡ್ತೇವೆ. ಮತ್ತು ಇದೇ ಸೆಪ್ಟೆಂಬರ್ 17ನೇ ತಾರೀಕು ಗುಲ್ಬರ್ಗಕ್ಕೆ ಮುಖ್ಯಮಂತ್ರಿಗಳು ಧ್ವಜಾರೋಹಣಕ್ಕೋಸ್ಕರ ಬರ್ತಾ ಇದ್ದಾರೆ ಕಲ್ಯಾಣ ಕರ್ನಾಟಕ ಉತ್ಸವಕ್ಕೆ. ಅವತ್ತಿನ ದಿನ ಕೂಡ ನಾವು ಈ ಮೆಮೊರಾಂಡಮ್ ಅನ್ನು ಕೊಡುವಂತ ಒಂದು ಯೋಜನೆ ಇದೆ. ಹೆಚ್ಚಿನ ಜನ ಎಲ್ಲ ರಾಜ್ಯದ ಎಲ್ಲ 7 ಜಿಲ್ಲೆಗಳಿಂದ ಅಲ್ಲಿ ನಾವು ಸೇರಿ ಈ ಒಂದು ಸಂಘಟನೆಯ ಮೂಲಕ ಮುಖ್ಯಮಂತ್ರಿಗಳಿಗೆ ನಮ್ಮ ಡಿಮಾಂಡ್ಗಳನ್ನು ಕೊಡ್ತೇವೆ. ನಮಸ್ಕಾರ.